ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಜ್ಞಾನಗಂಗೋತ್ರಿ ಅಧ್ಯಯನ ಕೇಂದ್ರಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ತಮಗೆ ತಿಳಿಸಬೇಕೆಂದು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಟಾಪಿಕ್ ಅಂದರೆ ದರ್ಪಣ ಪ್ರತಿಬಿಂಬ ಗಣಿತ ವಿಭಾಗ. ಈ ದರ್ಪಣ ಪ್ರತಿಬಿಂಬ ಎನ್ನುವಂಥ ಒಂದು ಟಾಪಿಕ್ 5, 6 ಮತ್ತು ನವೋದಯ ವರ್ಗಕ್ಕೆ ಸೀಮಿತವಾಗಿರುವಂಥ ಒಂದು ಪಾಠವಾಗಿರುತ್ತದೆ. ಈ ಪ್ರತಿಬಿಂಬವನ್ನು ನಾವು ಯಾವ ರೀತಿಯಾಗಿ ಚಟುವಟಿಕೆ ಆಧಾರಿತವಾಗಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳಿಸಿ ನೋಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮೊಟ್ಟ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಪ್ರಾರಂಭಿಸೋಣ. ಮೊದಲೇನು ಮಾಡೋಣ್ರಿ, ಎಲ್ಲ ಕೂಡಿ ಒಂದು A4 ಸೈಜ್ ಹಾಳೆಯನ್ನು ತೆಗೆದುಕೊಳ್ಳೋಣ. ಹಾಗೆ ತಮಗೆ ಬೇಕಾದಂಥ ಒಂದು ಯಾವುದಾದ್ರೂ ಬಣ್ಣ, ಕೆಂಪು, ಹಳದಿ, ನೀಲಿ ಇತ್ಯಾದಿ ಯಾವುದಾದ್ರೂ ಒಂದು ಬಣ್ಣವನ್ನು ನಾವು ತೆಗೆದುಕೊಳ್ಳೋಣ. ಹಾಗೆ ತಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವಾದಂಥ ಒಂದು ದಾರ, ಒಂದು ದಾರವನ್ನು ತೆಗೆದುಕೊಳ್ಳೋಣ. ಆ ದಾರವನ್ನು ಏನು ಮಾಡೋಣ, ನಾವು ತೆಗೆದುಕೊಂಡಂಥ ಒಂದು ಬಣ್ಣ ಇದೆಯಲ್ಲ, ಆ ಬಣ್ಣದಲ್ಲಿ ನೆನೆಸೋಣ. ಆ ದಾರವನ್ನು ಚೆನ್ನಾಗಿ ನೆನೆಸಿ ಆ ದಾರ ಪೂರ್ತಿ ಬಣ್ಣಮಯವಾಗುವಂತೆ ನೆನೆಸೋಣ. ನಮಗೆ ಎಷ್ಟು ಬೇಕೋ ಅಷ್ಟು, ಒಂದು ಗೇನಾಗಿರ್ಬೋದು, ಮೊಳ ಆಗಿರ್ಬೋದು, ಮಾರ ಆಗಿರ್ಬೋದು, ತಮಗೆ ಎಷ್ಟು ಬೇಕೋ ಅಷ್ಟು ಒಂದು ದಾರವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಬಣ್ಣದಲ್ಲಿ ನೆನೆಯುವಂತೆ ನೆನೆಯೋಣ. ನೆನೆದ ನಂತರ ನಾವೇನು ಮಾಡಬೇಕೀಗ, ಆ ದಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ ಒಂದು A4 ಸೈಜ್ ಹಾಳೆ ಇದೆಯಲ್ಲ, ಈ ಹಾಳೆಯನ್ನು ಮಾಡಬೇಕು ಕರೆಕ್ಟಾಗಿ ಮಧ್ಯ ಬಿಂದಿನಲ್ಲಿ ಮಡಚಬೇಕು. ಸಮನಾಗಿ ಇರುವಂತೆ ಮಡಚಿ ತದನಂತರ ಅದನ್ನೇನು ಮಾಡಬೇಕು, ಈ ರೀತಿಯಾಗಿ 2 ಭಾಗವಾಗಿ ಮಾಡಿಕೊಳ್ಳಬೇಕು. ಆಮೇಲೆ ಈ ದಾರವನ್ನು ಈ ತೆರೆದ ಹಾಳೆಯಲ್ಲಿ ನಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಇದನ್ನು ಇಡೋಣ. ಈ ಪೇಜ್ನಲ್ಲಿ ಏನಿದೆ 2 ಭಾಗವಿದೆ, ಕರೆಕ್ಟಾಗಿ 2 ಭಾಗವಾಗಿ ಮಾಡಿಕೊಳ್ಳೋಣ. ಆಮೇಲೆ ಈ ಫೋಲ್ಡ್ ಮಾಡಿದ ಪೇಜನ್ನು ಮತ್ತೆ ಓಪನ್ ಮಾಡಿ ಅದರಲ್ಲಿ ಏನು ಮಾಡಬೇಕು, ದಾರವನ್ನು ನಮಗೆ ಯಾವ ಬೇಕು, ಹೇಗೆ ಬೇಕು ಹಾಗೆ ಒಂದು ಬದಿ ಮಾತ್ರ, ಆ ಪೇಜ್ದ ಒಂದು ಬದಿ ಮಾತ್ರ ನಿಮಗೆ ಹೇಗೆ ಬೇಕು ಹಾಗೆ ಇಡೋಣ. ಇಟ್ಟ ನಂತರ ನಾನು ಈ ರೀತಿ ಇಟ್ಟಿದ್ದೇನೆ, ನಿಮಗೆ ಹೇಗೆ ಬೇಕು ಹಾಗೆ ಒಂದು ರೀತಿಯಾಗಿ ಇಟ್ಟು ಈ ಫೋಲ್ಡ್ ಮಾಡಿದ ಮತ್ತೊಂದು ಭಾಗವನ್ನು ಅದರ ಮೇಲೆ ಮಡಚೋಣ. ಈ ರೀತಿಯಾಗಿ ಉಳಿದ ಭಾಗವನ್ನು, ದಾರವನ್ನು ಹೊರಗೆ ಬಿಟ್ಟು ಮಡಚಿ ಅದರ ಮೇಲೆ ಸ್ವಲ್ಪ ಭಾರವನ್ನಿಟ್ಟು ಹೀಗೆ ದಾರವನ್ನು ನಿಧಾನವಾಗಿ ಎಳೆಯೋಣ. ಪೂರ್ತಿ ದಾರವು ಹೊರಗೆ ಬರುವ ಹಾಗೆ ಎಳೆದ ನಂತರ ಸಾವಕಾಶವಾಗಿ ಎಳೆಯಬೇಕು. ದಾರವನ್ನು ತೆಗೆದ ನಂತರ ನಾವು ಫೋಲ್ಡ್ ಮಾಡಿದ ಪೇಜನ್ನು ಓಪನ್ ಮಾಡೋಣ. ಅಲ್ಲಿ ಈ ರೀತಿಯಾಗಿ 2 ಚಿತ್ರವು ಕಾಣಿಸುತ್ತೆ. ಒಂದು ನಾವು ಇಟ್ಟಂಥ ಈ ಭಾಗ, ಇನ್ನೊಂದು ಈ ರೀತಿಯಾಗಿ ಮೇಲೆ ಮೂಡಿದ ಭಾಗ. ಅಂದರೆ ಇದರ ದರ್ಪಣ ಪ್ರತಿಬಿಂಬ ಇದು. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಭಾಗವನ್ನು ಅಭ್ಯಸಿಸೋಣ. ಧನ್ಯವಾದಗಳು.